ಇಶಾನಿ, ನಾನೇ ನಿನಗೆ ಫೋನ್ ಮಾಡ್ಬೇಕಂತ ಇದ್ದೆ. ಅಷ್ಟ್ರಲ್ಲಿ ನೀನೇ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ಏನ್ ಫೋನ್ ಮಾಡಿದ್ದು? ನೀನ್ ನನ್ ಜೊತೆ ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ನನಗ್ ಗೊತ್ತು ಇಶಾನಿ. ಆದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ ಹತ್ರ ಸಾರಿ ಕೇಳ್ಬೇಕು ಅಂತಾನೆ ನಿನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ಹೇಳಾಯ್ತಲ್ಲ, ನಾನಿನ್ ಹೊರಡ್ಲಾ? ಇಶಾನಿ, ನಾನ್ ಸಾರಿ ಕೇಳಿದ್ರು ನೀನೇನು ಹೇಳ್ದೆ ಹೋಗ್ತಿದ್ಯಾ? ಏನ್ ಹೇಳ್ಬೇಕು? ಓ, ಇಟ್ಸ್ ಓಕೆ. ಫ್ರೆಂಡ್ಸ್ ಅಂದ್ಮೇಲೆ ಒಬ್ರಿಗೊಬ್ರು ದ್ರೋಹ ಮಾಡೋದ್ ಇದ್ದಿದ್ದೆ. ಪರವಾಗಿಲ್ಲ ಬಿಡು ಅಂತ ಹೇಳ್ಬೇಕಾ? ಅಷ್ಟಕ್ಕೂ ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ ಬಿಡು. ನಿನ್ನಂತವಳನ್ನ ನಂಬದ್ನಲ್ಲ, ನಂದೇ ತಪ್ಪು. ತಪ್ಪು ನಂದಿಟ್ಕೊಂಡು ನಿನ್ ಮೇಲ್ ಬ್ಲೇಮ್ ಮಾಡಿದ್ರೆ ಏನ್ ಪ್ರಯೋಜನ? ಇಶಾನಿ, ನಿನ್ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ ನಿನ್ ಮಾತಲ್ಲೇ ಗೊತ್ತಾಗ್ತಿದೆ. ಆದ್ರೆ ನಾನೇನ್ ಬೇಕು ಅಂತ ಹೀಗ್ ಮಾಡಿದ್ದಲ್ಲ. ಪರಿಸ್ಥಿತಿ ನನಗ್ ಬೇರೆ ಆಯ್ಕೆನೆ ಕೊಡ್ಲಿಲ್ಲ. ವಿಧಿ ಇಲ್ದೆ ನಾನು ವಿರಾಟ್ ಕಟ್ಟೋ ತಾಳಿಗೆ ಕುತ್ತಿಗೆ ಕೊಡ್ಬೇಕಾಯ್ತು. ಆದ್ರೆ ಒಂದಂತೂ ನಿಜ, ವಿರಾಟ್ ಯಾವತ್ತಿದ್ರು ನಿನ್ನವ್ರೆ. ಭೈರವಿ, ನನಗ್ ನಗು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ. ನೀನ್ ಹೇಳ್ತಿರೋದು ಹೇಗಿದೆ ಅಂದ್ರೆ, ನನಗ್ ಹೊಟ್ಟೆ ಹಸ್ಬಿಟ್ಟಿತ್ತು, ತಡಿಯಕ್ಕಾಗ್ದೆ ತಿನ್ಬಿಟ್ಟೆ. ಆದ್ರೆ ಪ್ರಾಮಿಸ್, ನಿನ್ ಹೊಟ್ಟೆನೇ ತುಂಬೋದು, ನಿನಗ್ ಹಸ್ವಾಗೋದಿಲ್ಲ ಅಂತ ಹೇಳ್ದಾಗಿದೆ. ಇವಳು ಆಲ್ರೆಡಿ ಕಟ್ಕೊಂಡಿರೋ ಗಂಡ ನನ್ನವನಾಗ್ತಾನಂತೆ. ನಿಜ, ನಿನ್ನೀ ಮಾತು 100% ನಿಜ. ನನ್ನ ವಿರಾಟ್ ಯಾವತ್ತಿದ್ರೂ ನನ್ನವನೇ. ನಿನ್ನವನಾಗದಿಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನೀನ್ ಬಿಡೋದೇನು, ನಾನೇ ಬಿಟ್ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಏಯ್, ನನ್ನನ್ ಏನೇ ಅನ್ಕೊಂಡಿದ್ಯಾ? ನಿನ್ ಕಣ್ಣಿಗೆ ನಾನ್ ದಡ್ಡಿ ತರ ಕಾಣಿಸ್ತಿದ್ದೀನಾ? ನೀನ್ ಹೇಳೋದನ್ನೆಲ್ಲ ಕೇಳೋದಿಕ್ಕೆ ನಾನು ಹಳೆ ಇಶಾನಿ ಅಲ್ಲ. ನೀನ್ ಆಡೋ ಮಾತುಗಳನ್ನ ಎಷ್ಟೋ ನಂಬಿಟ್ಟಿದ್ದೆ. ನಂಬ್ಸಿ ಕತ್ಕುಯ್ಯೋದು ಅಂದ್ರೆ ಇದೇ ಇರ್ಬೇಕಲ್ವಾ? ಇವಾಗ ನೀನ್ ಯಾರು ಅಂತ ನನಗ್ ತೋರ್ಸಿದ್ಯಾ. ಇನ್ಮೇಲೆ ನಾನ್ ಯಾರು ಅಂತ ನಿನಗ್ ತೋರಿಸ್ತೀನಿ. ಇಶಾನಿ, ದಯವಿಟ್ಟು ನನ್ ಮಾತನ್ನ ಕೇಳು. ಇಷ್ಟು ದಿನ ನಾನ್ ಮಾಡಿದ ಕೆಲ್ಸ ಅದೇ ತಾನೇ? ನೀನ್ ಹೇಳಿದೇನ್ ಎಲ್ಲ ಕೇಳ್ಕೊಂಡ್ ಬಂದೆ. ಎಷ್ಟ್ರ ಮಟ್ಟಿಗೆ ಅಂದ್ರೆ, ನಮ್ಮಪ್ಪ ಅಮ್ಮ ನಿನ್ನ ನಂಬೇಡ ಅಂತ ಹೇಳಿದ್ರು, ಅವ್ರ ಮಾತ್ ಕೇಳ್ದೇ ಇರೋಷ್ಟು ನಿನ್ನ ನಂಬ್ದೆ. ಯಾಕಂದ್ರೆ ನನಗ್ ನಿನ್ ಮೇಲೆ ಅಷ್ಟು ನಂಬಿಕೆ ಇತ್ತು. ಪ್ರೀತಿ ಅಂದ್ರೆ ವಿರಾಟ್, ಸ್ನೇಹ ಅಂದ್ರೆ ಭೈರವಿ ಅನ್ನೋ ಮಟ್ಟಿಗೆ ನನ್ ಮನ್ಸಲ್ಲಿ ನಿಮ್ಮಿಬ್ರಿಗೂ ಜಾಗ ಕೊಟ್ಟಿದ್ದೆ. ಆದ್ರೆ ನೀನು ನನ್ ಪ್ರಾಣಕ್ ಪ್ರಾಣ ಆಗಿರೋ ವಿರಾಟ್ನ ನಿನ್ ಜೊತೆ ಒಂದ್ ಮಾಡ್ತೀನಿ ಅಂತ ಹೇಳಿ ನೀನೇ ಅವನ್ ಜೊತೆ ಒಂದಾಗ್ಬಿಟ್ಟೆ ಅಲ್ವಾ? ಇಶಾನಿ, ನನ್ ಮನ್ಸಲ್ಲಿ ಸಾವಿರಾರು ವಿಷಯಗಳಿವೆ. ಅದನ್ನೆಲ್ಲ ನಿನ್ ಹತ್ರ ಹೇಳ್ಕೊಳ್ಳೋ ಸ್ಥಿತಿಲಿ ನಾನಿಲ್ಲ. ಸದ್ಯಕ್ಕೆ ನಾನೀಗ ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀನಿ. ಅದೆಲ್ಲ ಹೇಳ್ಕೊಂಡ್ರು ನಿನಗೇನೂ ಅರ್ಥನೂ ಆಗಲ್ಲ. ಆದ್ರೆ ಒಂದಂತೂ ನಿಜ, ನಿನಗ್ ದ್ರೋಹ ಮಾಡ್ಬೇಕು ಅಂತ ನನ್ ಕನ್ಸ್ ಮನ್ಸಲ್ಲೂ ಯೋಚನೆ ಮಾಡಿಲ್ಲ. ಇದೆಲ್ಲಾನು ನನ್ ಕೈ ಮೀರಿ ನಡೆದು ಹೋಯ್ತು. ಆದ್ರೆ ನಾನ್ ನಿನಗ್ ಪ್ರಾಮಿಸ್ ಮಾಡ್ತಿದ್ದೀನಿ, ವಿರಾಟ್ ಯಾವತ್ತಿದ್ರು ನಿನ್ನವ್ರೆ. ಸಾಕ್ ಮುಚ್ಚೆ ಬಾಯಿ. ಇವತ್ತು ವಿರಾಟ್ ಜೊತೆ ಫಸ್ಟ್ ನೈಟ್ ಅಲ್ಲಿ ಒಂದಾಗ್ತಿದ್ಯಾ? ಇವಳು ನನ್ನನ್ನು ಅವನನ್ನು ಒಂದ್ ಮಾಡ್ತಾಳಂತೆ. ನನ್ನನ್ನೇನ್ ಗುಗ್ಗು ಅನ್ಕೊಂಡಿದ್ಯಾ? ಇಲ್ಲ ಇಶಾನಿ, ದಯವಿಟ್ಟು ನನ್ ಮಾತನ್ನ ಕೇಳು. ನಾನು ಖಂಡಿತವಾಗ್ಲೂ ಅವ್ರ ಜೊತೆ ಈ ಶಾಸ್ತ್ರನ ಮಾಡ್ಕೊಳಲ್ಲ. ಏಯ್, ನಿಂದೆ ನಾಲ್ಗೆನಾ ಇಲ್ಲ? ಇನ್ನು ನಿನ್ ಮಾತನ್ನ ನಂಬೋದಿಕ್ಕೆ ನಾನ್ ರೆಡಿ ಇಲ್ಲ. ಆದ್ರೆ ಒಂದು ಮಾತ್ ನೆನ್ಪಿಟ್ಕೋ, ವಿರಾಟ್ ಯಾವತ್ತಿದ್ರು ನನ್ನವನೇ, ನಿನಗ್ ಮಾತ್ರ ಬಿಟ್ಕೊಡಲ್ಲ. ಇಷ್ಟು ದಿನ ಸೈಲೆಂಟ್ ಆಗಿರೋ ಇಶಾನಿನ ನೋಡಿದ್ದೆ. ಇನ್ಮೇಲೆ ಈ ಶನಿನ ಯಾಕಾದ್ರೂ ಎದುರಾಕೊಂಡೆ ಅಂತ ಒದ್ದಾಡ್ಬೇಕು.
ಹಾಗ್ ಮಾಡ್ತೀನಿ. ಇಶಾನಿ, ಇಶಾನಿ! ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನೀನೇ ಗೊಂದಲ, ಪರ್ಫೆಕ್ಟ್. ಮೌನದಲ್ಲೇ ಮಾತನಾಡುವ ಮಾಯೆ ನೀನೇ. ಮೂರು ಸೇರಿ ಮೂಡಿ ಭೈರವಿ ಬಂದ ತಕ್ಷಣ ನಾನು ಅವಳಿಗೆ ಹೇಗೆ ಇಂಪ್ರೆಸ್ ಮಾಡಲಿ? ಭೈರವಿ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಲಾ? ಬೇಡ ಬೇಡ, ಮದ್ವೆ ಆಗಿ ಮೊದಲನೇ ರಾತ್ರಿ ಕಾಯ್ತಿರೋರು ಪ್ರಪೋಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ತಪ್ಪೇನಿದೆ? ಭೈರವಿನೇ ನನ್ನ ಪ್ರಪಂಚ. ಪ್ರತಿದಿನ ಹೊಸ ಪ್ರೇಮಿ ಥರ ಪ್ರಪೋಸ್ ಮಾಡ್ತಾನೆ ಇರ್ತೀನಿ. ಹಾಗಿದ್ರೆ ಅದೇ ಕೆಲಸ ಮಾಡ್ಕೊಂಡಿರ್ಬೋದಿತ್ತಲ್ಲ. ನಿನಗೆ ಯಾಕೆ ಮದುವೆ ಫಸ್ಟ್ ನೈಟು? ಹಾಗನ್ನೋಕ್ಕಾಗತ್ತಾ? ಮೊದಲನೇ ರಾತ್ರಿ ಅನ್ನೋದು ಇಷ್ಟಪಟ್ಟವ್ರ ಜೊತೆ ಹೊಸ ಜೀವನದಲ್ಲಿ ಮೊದಲನೇ ಹೆಜ್ಜೆ ಇಡೋ ಮೊದಲನೇ ದಿನ. ಅಯ್ಯೋ, ನನ್ನ ಭೈರವಿ ಬಂದ್ಲು ಅಂತ ಕಾಣಿಸತ್ತೆ. ಈಗೇನ್ ಮಾಡ್ಲಿ? ನನ್ನ ಕೈಕಾಲೇ ಆಡ್ತಿಲ್ವೇ? ಅಯ್ಯೋ, ನಾನ್ ಯಾಕೆ ಹೀಗಾಡ್ತಾ ಇದ್ದೀನಿ? ವಿರಾಟ್, ಕಂಟ್ರೋಲ್ ಕಂಟ್ರೋಲ್. ಟೇಕ್ ಅ ಡೀಪ್ ಬ್ರೆತ್. ಕೂಲ್ ಕೂಲ್ ವಿರಾಟ್. ಬನ್ನಿ, ಡೋರ್ ಓಪನ್ ಮಾಡೋಣ. ಭೈರವಿ ಅವರೇ, ಯಾಕಲ್ಲೇ ನಿಂತ್ಕೊಂಡ್ಬಿಟ್ರಿ? ಒಳಗಡೆ ಬನ್ನಿ. ಕವಿತೆ ಕವಿತೆ ನಿನ್ನ ಅರಿದೆ, ಕವಿತೆ ಕವಿತೆ ನಿನ್ನ ಅರಿದೆ. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ
ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ಹಳೆದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ ಎದೆಯೊಳಗಡೆ ಸಿಡಿ ನೋಡದಿದೆ ಮಳೆ ಆಗುತ್ತಿದೆ ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ